ಇವತ್ತಂತೂ ರೀಲ್ಸ್ ಮಾಡಬೇಕಾದ್ರೆ ನಮ್ಮ ಮನೆಯವ್ರನ್ನ ಸರಿಯಾಗಿ ರೋಸ್ಬಿಟ್ಟಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಏನೆಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡು ಹನುಮ ಜಯಂತಿ ಇದ್ದಿದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಫಸ್ಟ್ ನಾನು ನಮ್ಮ ಮನೆಯವರು ಎಳ್ಬತ್ತಿ ಎಲ್ಲ ಹಚ್ಚಿದ್ವಿ. ನಾವು ಹೋದಾಗ ಅರ್ಚನೆ ನಡೀತಾ ಇತ್ತು, ಅದಾದ್ಮೇಲೆ ಮಂಗಳಾರತಿ ಕೂಡ ಶುರು ಆಯ್ತು. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಶನಿಮಾತ್ಮನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಕೂಡ ಎಳ್ಬತ್ತಿ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ಬಂದ್ವಿ. ನೀವೇನಾದ್ರೂ ನಮ್ಮ ತಿಪ್ಟೂರಲ್ಲೇ ಇದ್ದು ಬಾಡಿಗೆಗೆ ಅಂತ ಮನೆ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲಿದೆ. ನಾನು ಇವಾಗ ತೋರಿಸ್ತಾ ಇರೋ ಮನೆಗಳು ಪಂಚಾವತಿ ಡಾಬಾ ಬ್ಯಾಕ್ ಸೈಡ್ ಉಳಿಯಾ ರೋಡ್ ಶಂಕರ್ ನಗರದಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ 2 BHK 2 ಮನೆ ಹಾಗೇನೆ 2 ಬ್ಯಾಚುಲರ್ ರೂಮ್ಸ್ ಗಳು ಅವೈಲೇಬಲ್ ಇದೆ. ಹಾಗೇನೆ ಎಲ್ಲ ಮನೆಗಳು ಕೂಡ ಫುಲ್ಲಿ ಫರ್ನಿಶ್ಡ್ ಆಗಿರೋದು. ಇನ್ನು ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಹಾಗೇನೆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು 2 BHK ಮನೆಗಳು ಇದೆ. ಹಾಗೇನೆ ಇನ್ನು 3rd ಫ್ಲೋರ್ ಅಲ್ಲಿ ನಿಮ್ಗೆ ಬ್ಯಾಚುಲರ್ ರೂಮ್ಸ್ ಗಳು ಅವೈಲೇಬಲ್ ಇದೆ. ಪೂಜಾ ರೂಮ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ, ಎಕ್ಸ್ಟ್ರಾನು ಕೂಡ ಇದೆ. ಇನ್ನು ಇವ್ರದೇ ಸಪರೇಟ್ ಬೋರ್ವೆಲ್ ಇರೋದ್ರಿಂದ ನಿಮ್ಗೆ 24/7 ನೀರ್ ಅವೈಲೇಬಲ್ ಇದೆ. ಹಾಗೇನೆ ಪಾರ್ಕಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಸ್ಪೇಸ್ ಇದೆ. ಹಾಗಿದ್ರೆ ಇನ್ನೂ ಯಾಕೆ ತಡ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಇನ್ನು ನಾವು ಅಲ್ಲಿಂದ ಸೀದಾ ಮತ್ತೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪ್ರಸಾದನೆಲ್ಲ ತಿನ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆಯಿಂದ ರೆಡಿಯಾಗಿ ಒಂದು ರೀಲ್ಸ್ ಮಾಡಬೇಕಿತ್ತು ಅಂತ ಹೋದೆ. ನಮ್ಮ ಮನೆಯವ್ರಂತೂ ಹೆವಿ ರೋಸ್ಕೊಂಡು ತಿನ್ಬಿಟ್ಟೆ. ಟೇಕ್ ಮೇಲೆ ಟೇಕ್ ತಗೊಂಡು ಹಂಗೂ ಹಿಂಗೂ ಅವ್ರನ್ನ ಗೋಳೈಕೊಂಡು ಆ ರೀಲ್ಸ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ಇವತ್ತಿನ ರೆಸಿಪಿ ನೋಡೋಣವಾ. ಇನ್ನು ಸ್ವಲ್ಪ ಸಿಪ್ಪೆ ಕರ್ಗಾಗಿದೆ ಅಂದ್ರೆ ಸಾಕು, ಬಾಳೆಹಣ್ಣೆಲ್ಲ ಎಸಿತೀರಾ. ಹಾಗಿದ್ರೆ ಅದನ್ನ ನಿಲ್ಸಿ ಈ ತರ ಸ್ಮೂತಿನ ಮಾಡ್ಕೊಂಡು ಜಾರ್ ತಗೊಂಡು ಅದಕ್ಕೆ ಬಾಳೆಹಣ್ಣು ಹಾಕೊಂಡು ಒಂದು 4ರಿಂದ 5 ಖರ್ಜೂರ, ಒಂದು 4ರಿಂದ 5 ಗೋಡಂಬಿ ಹಾಕೊಂಡು ನಿಮಗೆ ಬೇಕಾಗಿರೋ ಶುಗರ್ನ ಆ್ಯಡ್ ಮಾಡಿಕೊಂಡು ಹಾಲನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಬನಾನಾ ಸ್ಮೂತಿ ರೆಡಿ ಆಗೋಗುತ್ತೆ. ನಾನು ಇನ್ನೂ ಸ್ವಲ್ಪ ಕೋಕೋ ಪೌಡ್ರ್ ಇತ್ತು ಅಂತ ಅದ್ರದ್ದು ಕೂಡ ಸ್ಮೂದಿ ಮಾಡಿಕೊಂಡೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇನ್ನು ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಸ್ವಲ್ಪ ಕುಡ್ಕೊಂಡೆ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.